ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನಿದು ಯಾರ್, ಏನಿದು ಪಕ್ಕದಲ್ಲಿರೋ ಈ ಪಾಕಿಸ್ತಾನ ಸುಮ್ನೆ ಕಾಲ್ ಕೆರ್ಕೊಂಡು ನಮ್ ತಂಟೆಗೆ ಬರುತ್ತಲ್ಲ ಕಾಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಮಾಡೋಕೆ ಬೇರೆ ಕೆಲಸ ಇಲ್ಲದೆ ತಂಟೆ ಮಾಡೋದು ಬಿಡೋದಿಲ್ಲ. ಇವರು ಮಾಡ್ತಾ ಇರೋ ಕಿತಾಪತಿಗೆ ಬರೀ ಮೌನವಾಗಿರೋ ನಮ್ಮ ಪ್ರಧಾನಮಂತ್ರಿ ಬಲ್ಲೆ ಬಲ್ಲೆ ಸಿಂಗ್ ಜಿ ಅವರು ಕೊನೆಗೂ ಖಡಕ್ ಆಗಿ ಮಾತಿನ ಬಾಣ ಬಿಟ್ರಂತಲ್ಲ ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್. ಓಕೆ, ಎನಿವೇ ಸದ್ಯಕ್ಕೆ ಈ ಮ್ಯಾಟ್ರ್ ಬಿಟ್ಟಾಕೋ, ಇವಾಗ ನಡಿ ಕಾಂತ. ಟುಡೇ ನನ್ನ ರೌಂಡ್ಸ್ ನಲ್ಲಿ ಯಾರ್ಯಾರು ಏನೇನ್ ಹೇಳಿದ್ರು ಅಂಡ್ ಸಮಥಿಂಗ್ ಸ್ಪೆಷಲ್ ಮ್ಯಾಟರ್ ಏನು ಅಂತ ನೋಡ್ಕೊಂಬರೋಣ. ನಡಿ ಕಾಂತ, ನಡಿ. ಏನಿದು ಕಾಂತ, ಏನಿದು? ಕಾಲ ಕಾಲಕ್ಕೆ ಡೆಡ್ ಲೈನ್ ಕೊಡ್ತಾ ಹೆಡ್ಲೈನ್ಸ್ ಹಾಕ್ತಾ ಇದ್ದ ನಮ್ಮ ಮಾಜಿ ಸಿಎಂ ಎಡೇಜೆ ಇವತ್ತು ತಮಗಿರೋ ಸ್ಟೇಟಸ್ ಅನ್ನ ಲೂಸ್ ಮಾಡ್ಕೊಂಡು ನೋ ಮ್ಯಾನ್, ನಾನು ಇನ್ ಮುಂದೆ ನಾನು ಡೆಡ್ ಲೈನ್ ಕೊಡಲ್ಲ. ನೋ ಡೆಡ್ ಲೈನ್, ನೋ ಡೆಡ್ ಲೈನ್, ನೋ ಹೆಡ್ಲೈನ್, ಓನ್ಲಿ ಎಲೆಕ್ಷನ್ ಎಲೆಕ್ಷನ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್. ಮೇ ಬಿ ಇವಾಗಲಾದ್ರೂ ಬುದ್ಧಿ ಬಂತಲ್ಲ ನಮ್ಮ ಎಡೇಜಿಗೆ. ಐ ಥಿಂಕ್ ಆ ಸಾಕ್ಷಾತ್ ಶಿವನೇ ಗವಿ ಗಂಗಾಧರೇಶ್ವರ ಟೆಂಪಲ್ಗೆ ಕಿರಣಗಳ ಮೂಲಕ ಬಂದ ಯಡಿಯೂರಪ್ಪನವರಿಗೆ ಇನ್ಮೇಲೆ ಮಣ್ಣು ಹಠ ಬಿಟ್ಟು ಸುಮ್ಮನೆ ಇರಯಾ ಅಂತ ಬುದ್ಧಿ ಹೇಳಿರ್ಬಹುದು ಕಾಂತ. ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ, ವಾಟ್ ಎ ಗ್ರೇಟ್ ಕಾಂತ, ವಾಟ್ ಎ ಗ್ರೇಟ್. ಎಡ್ಡಿಜಿ ಇಲ್ಲ ಇದಾರಲ್ಲ, ಜಸ್ಟ್ ಇವಾಗ ಅವ್ರ ಜೊತೆ ವಾಕ್ ವಿತ್ ಟಾಕ್ ಮಾಡ್ಕೊಂಡ್ ಬರೋಣ. ನಡೆ ಕಾಂತ, ನಡೆ. ಎಡ್ಡಿಜಿ ಮತ್ತೇನ್ರಿಪ್ಪ ಸುದ್ದಿ? ಯಾವುದೇ ಡೆಡ್ ಲೈನ್ ಅನ್ನ ನಾನು ಕೊಟ್ಟಿಲ್ಲ. ಮತ್ತಿವಾಗ ಏನ್ ಮಾಡ್ತಾ ಇದ್ದೀರಿ? ರಾಜ್ಯದ ಉದ್ದಗಲಕ್ಕೆ ಕೆಜೆಪಿ ಪಕ್ಷವನ್ನು ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಮಾಡ್ರಿ ಮಾಡ್ರಿ ಮಾಡ್ರಿ. ಅಂದಾಗೆ ಹೆಂಗಿದೆ ವಾತಾವರಣ? ವಾತಾವರಣ ಹಿಂದೆಂದೂ ಇಲ್ಲದಷ್ಟು ಅನುಕೂಲಕರವಾಗಿದೆ. ಹೌದಾ? ಓಕೆ, ಬಹಳ ಒಳ್ಳೇದಾಯ್ತು. ಅಂದಂಗೆ ಯಾರು ನಿಮ್ ಜೊತೆ ಬರ್ತಾರ್ರಿ? ನನಗೆ ವಿಶ್ವಾಸ ಇದೆ. ಯಾವ ಶಾಸಕ ಬರ್ತಾನೋ, ಯಾವ ಮಂತ್ರಿ ಬರ್ತಾರೋ ಬಿಡ್ತಾರೋ, ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಜನ ನನ್ನ ಜೊತೆಗಿದ್ದಾರೆ, ದೇವರ ಆಶೀರ್ವಾದ ಇದೆ. ಓಕೆ ಫೈನ್, ಇವಾಗ ನಡಿ ಕಾಂತ. ಜಸ್ಟ್ ನಮ್ಮ ಜನ್ಮಭೂಮಿ, ಐ ಮೀನ್ ನಮ್ಮ ಕನಕದಾಸರು ಹುಟ್ಟಿದ ನಾಡು ಹಾವೇರಿಗೆ ಹೋಗಿ ಅಲ್ಲಿ KJP ಪರ ಬ್ಯಾಟಿಂಗ್ ಮಾಡ್ತಾ ಇರೋ MLA ನೆಹರು ಓಲೇಕಾರು ಅದೇನೋ ಡೈಲಾಗ್ ಹೊಡೆದಿದಾರಂತೆ. ಜಸ್ಟ್ ಒಂದು ರೌಂಡ್ ಕೇಳ್ಕೊಂಬರೋಣ. ನಡಿ ಕಾಂತ, ನಡೆ. ನೆಹರು ಓಲೇಕಾರ್ ಅವರೇ, ನೀವೇನ್ ತೀರ್ಮಾನ ಮಾಡಿದ್ರಪ್ಪ? ಈಗಾಗಲೇ ನಿಗದಿಯಾಗಿರುವಂತೆ 23ನೇ ತಾರೀಕಿಗೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಓಹೋ, ಅಂದಾಗೆ ಯಾರ್ಯಾರು ರಾಜೀನಾಮೆ ಕೊಡ್ತೀರಿ? ಎಷ್ಟು ಜನ ಕೊಡ್ತೀರಿ? ಕೆಲವು ಜನ ಸಚಿವರು ಹಾಗೂ ಕೆಲವು ಜನ ಶಾಸಕರು, ಸುಮಾರು ಒಂದು 20-22 ಜನರು ರಾಜೀನಾಮೆ ನೀಡುವಂತ ಸಂಭವ ಇದೆ. ಓಲೇಕಾರ್ ಸಾಹೇಬ್ರೆ, ಅಂದಾಗೆ ಯಾರಾದ್ರೂ ಮಿನಿಸ್ಟರು ರಾಜೀನಾಮೆ ಕೊಡ್ತಾರನ್ರಿ? ಸಚಿವರು ಉದಾಸಿ ಅಣ್ಣನವರು ಕೊಡ್ತಾರೆ, ರೇಣುಕಾಚಾರ್ಯ ಅವರು ಹಾಗೂ ಈಗ ಶೋಭಾ ಕರಂದ್ಲಾಜೆ ಅವರು, ಇವರು ಸದ್ಯ 3 ಮಂದಿ ಕೊಡ್ತಾರೆ. ಇನ್ನುಳಿದಂತವರು ಕೆಲವು ಜನ ಸೇರ್ಬಹುದು ಅವತ್ತು. ಓಕೆಪ್ಪ, ಯಾರು ಏನೇನು ಮಾಡ್ತೀರಿ ಮಾಡ್ರಿ, ನಾವಂತರೂ ನೀವೇನು ಮಾಡ್ತೀರಿ ಅಂತ ನೋಡ್ತಾ ಕೂತ ಬಿಟ್ಟಿದ್ದೇವೆ. ಓಕೆ, ನಮಗೆ ಟೈಮ್ ಆಯ್ತು, ಬರ್ತೇವೆ. ಬೈ ಬೈ. ಯಾಯ್, ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಅಲ್ಲಿ ಎಡ್ಡಿಜಿ ನೋ ಡೆಡ್ ಲೈನ್, ಇಲ್ಲಿ MLA ಓಲೇಕಾರ್ ಇದೇ ಜನವರಿ 23ಗೆ ಸರ್ಕಾರ ಡೆಡ್ ಆಗುತ್ತೆ ಅಂತ ಭವಿಷ್ಯ ಹೇಳ್ತಾರಲ್ಲ ಕಾಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನಿದು? ಐ ಡೋಂಟ್ ಲೈಕ್ ಇಟ್. ಅದಕ್ಕೆ ನಾನು ಹೇಳೋದು, ನನಗೆ ಪಾಲಿಟಿಕ್ಸ್ ಅಂದ್ರೆ ಆಗಿ ಬರೋದಿಲ್ಲ. ನಮ್ಮ ಮನೆ ದೇವರು ಗಾಡ್ ಗುಡ್ದೈ ನಾಣೆಗೂ ಆಗಿ ಬರಲಾಡಿ ಯಾರು ಆಟಾಡ ಏನು ಮಾಡಲಿ ನಾನು. ಓಕೆ ಫೈನ್, ಇವಾಗ ನೀನೇನೇ ಹೇಳೋಕಂತ ಇವರೆಲ್ಲ ಆಟಕ್ಕೊಂಟು ಲೆಕ್ಕಕ್ಕೆ ಆಗಿಲ್ಲ, ಜನರ ಕಷ್ಟಕ್ಕಂತೂ ಆಗೋದೇ ಇಲ್ಲ. ಸೊ ಇವರ ಬಗ್ಗೆ ಮಾತನಾಡಿ ನಮಗೆ ಟೈಮು ಅಂಡ್ ಎನರ್ಜಿ ವೇಸ್ಟ್ ಮಾಡೋದು ಬೇಡ. ಇವಾಗ ನಡಿಕಂತ ನಮ್ಮ ಚೆನ್ನಮ್ಮಜ್ಜಿ ಮನೆಗೆ ಹೋಗಿ ಬಿಸಿ ಬಿಸಿ ರಾಗಿ ಮುದ್ದೆ ಅಂಡ್ ಸೊಪ್ಪಿನ ಬಸಾರು ತಿನ್ಕೊಂಬರೋಣ. ನಡಿಕಂತ ನಡೆ, ಹತ್ತು ಬೇಗ ಗಾಡೆ. ಇಲ್ಲೇ ಅದರಲ್ರಪ್ಪ ನಮ್ಮ ಅಣ್ಣ ಬಸವಣ್ಣ ಸನ್ಮಾನ ಶ್ರೀ ಇಬ್ರಾಹಿಂ ಜಿ ಅಣ್ಣರ. ಏನ್ರಿ ನಿಮ್ ನಾಯಕರು ಕಾಣ್ತಿಲ್ವಲ್ಲ, ಎಲ್ಲದರ? ನೆನ್ನೆ ಹೊಸಪೇಟೆಯಿಂದ ಬರ್ಬೇಕಾರೆ ಸ್ಟೇಜ್ ಇಳಿಬೇಕಾರೆ ಏನಿದೆ ಅಂದ್ರೆ ಕಾಲು ಉಳುಕಿದೆ. ಛೇ ಪಾಪ. ಯಾವ್ದ್ರಿ? ರೈಟ್ ಲೆಗ್ ಲೆಫ್ಟ್ ಲೆಗ್? ರೈಟ್ ಹ್ಯಾಂಡ್ ಲೆಗ್ ಟ್ವಿಸ್ಟ್ ಆಗಿದೆ. ಓ ಹಂಗ, ಆಯ್ತು ಬಿಡ್ರಿ, ಪಾಪ ಅವ್ರು ರೆಸ್ಟ್ ಮಾಡ್ಲಿ. ಅಲ್ರಿ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ, ನಿಜ ಅನ್ರಿ? ನಮ್ಮ ಆರೋಗ್ಯ ಕೆಟ್ಟಿದೆಯೋ ಚೆನ್ನಾಗಿದೆಯೋ ಅಂತ ನೋಡ್ಬೇಕಾದ್ರೆ ಅಲ್ಲಿ ಕೂತ್ರೆ ಗೊತ್ತಾಗಲ್ಲ. ಮತ್ತ ಜಗದೀಶ್ ಶೆಟ್ಟರ್ ಕೂತ್ ಬರ್ಲಿ. ಓಕೆ, ನಮ್ಮ ಆರೋಗ್ಯ ಹೇಗಿದೆ ಅಂತ ನೋಡೋದಕ್ಕೆ ಒಂದೇ ತಪಾಸಣೆ ಏನು ಅಂದ್ರೆ. ಹೌದಾ? ಏನ್ರಿ ಅದು? ಅವ್ರು 2 ಕೂತ್ ನನಗೆ ಹೊಡಿಲಿ. ಏನಂದ್ರಿ? ಅವ್ರು 2 ಕೂತ್ ನನಗೆ ಹೊಡಿಲಿ. ಹೊಡಿರಿ ಕ್ಯಾಕಿ.
ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಓ ಹಂಗ. ಆಮೇಲೆ ನಾನು ಎದ್ದು ನಿಂತ್ಕೊಂಡು ನಾನೊಂದೆರಡು ಗುದ್ದು ಹೊಡಿತೇನೆ. ವಾವ್ ಸೂಪರ್ ಅಪ್ಪ. ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ನಾನು ಎದ್ದು ನಿಂತ್ಕೊಂಡು ನಾನೊಂದೆರಡು ಗುದ್ದು ಹೊಡಿತೇನೆ. ಮುಂದ ಯಾರ ಆರೋಗ್ಯ ಹೇಗಿದೆ ಅಂತ ಹೇಳಿ ಗುದ್ದಲ್ಲಿ ಏನಿದೆ ಅಂದ್ರೆ ಗೊತ್ತಾಕತ್ತೆ. ಅದು ಕರೆಕ್ಟ್ ಬಿಡ್ರಿ. ಅಲ್ರಿ ಮತ್ತ ಸಿಎಂ ಶೆಟ್ಟರ್ ಅವರಿಗೆ ಏನ್ ಹೇಳ್ತೀರಪ್ಪ ನೀವು? ಅದ್ರಾಗೂ ಜಗದೀಶ್ ಶೆಟ್ಟರಿಗೆ ಹೇಳೋದೊಂದು, ಸಿದ್ದರಾಮಯ್ಯನ ಆರೋಗ್ಯ ಕೇಳಿ ಜನಾರ್ದನ್ ರೆಡ್ಡಿ ಆರೋಗ್ಯ ಕೆಡಿಸ್ಕೊಂಡ. ಹೌದಾ? ಜಗದೀಶ್ ಶೆಟ್ಟರ್ ಕಮಲ ಕೈ ಹಾಕೊಂಡು ಕೆಡಿಸ್ಕೊಳ್ಳೋದು ಬೇಡ, ಇಷ್ಟೇ ಹೇಳೋದು. ಓ ಹಂಗ. ನೀವು ಬಾರಿ ಬಿಡ್ರಿಪ್ಪ, ಅದು ಹೋಗ್ಲಿ ಬಿಡ್ರಿ. ಅಲ್ರಿ ಇಬ್ರಾಹಿಂ ಜಿ, ನಿಮ್ ಇಡೀ ಕಾಂಗ್ರೆಸ್ನ ಆರೋಗ್ಯ ಕೆಟ್ಟಿದೆ ಅಂತ ಸಿಎಂ ಶೆಟ್ಟರ್ ಹೇಳ್ತಾರಲ್ಲ, ಅದಕ್ಕೆ ನೀವು ಏನ್ ಹೇಳ್ತೀರಪ್ಪ ಅವ್ರಿಗೆ? ಶೆಟ್ರೆ ನಮ್ಮ ಹತ್ರಕ್ ಬರ್ರಿ, ನಮ್ ಜೊತೆ ಕೈ ಮಿಲಾಯಿಸ್ರಿ, ಆವಾಗ ನಮ್ಮ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗತ್ತೆ ಅವರಿಗೆ. ಓ ಹಂಗ. ಆಯ್ತಪ್ಪ. ಅಲ್ರಿ ಮತ್ ನೀವು 50 ವರ್ಷ ಮಾಡದೇ ಇರೋ ಕೆಲಸವನ್ನ ಬಿಜೆಪಿ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ಲೀಸ್ ಅವ್ರು ಏನೇನ್ ಮಾಡಿದಾರಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಪ್ಪ. 50 ವರ್ಷದಲ್ಲಿ ಇಷ್ಟು ರೇಪ್ ಆಗಿರ್ಲಿಲ್ಲ. ಕರೆಕ್ಟ್. 50 ವರ್ಷದಲ್ಲಿ ಬ್ಲೂ ಫಿಲ್ಮ್ ನೋಡಿರ್ಲಿಲ್ಲ. ಅದು ಕರೆಕ್ಟ್. 50 ವರ್ಷದಲ್ಲಿ ಏನಿದೆ ಅಂದ್ರೆ ಮುತ್ಕೂಡ ಹುಡುಗಿಯರನ್ನ ಮಂತ್ರಿ ಆಗಿರ್ಲಿಲ್ಲ. 100% ಕರೆಕ್ಟ್. 50 ವರ್ಷದಲ್ಲಿ ಡಿನೋಟಿಫಿಕೇಶನ್ ಅಂತ ಹೇಳಿ ಜೈಲಿಗೆ ಹೋಗಿರ್ಲಿಲ್ಲ. ಅಬ್ಬಬ್ಬಾ ಎಂತ ಮಾತ್ರಿ. ನಲ್ಲಿ ನೀರ್ ತಗೊಂಬಂದ್ ಗಂಗಾ ನೀರು ಅಂತ ಹೇಳಿ ಕೊಟ್ಟಿರ್ಲಿಲ್ಲ. ಕರೆಕ್ಟ್. 50 ವರ್ಷದಲ್ಲಿ ಏನಿದೆ ಅಂತ ಹೇಳಿದ್ರೆ ಶೆಟ್ರಂಗಣಿಯಿಂದ ಲಾಡು ತಂದು ತಿರುಪತಿ ಲಾಡು ಅಂತ ಕೊಟ್ಟಿರ್ಲಿಲ್ಲ. ಮಕ್ಮಲ್ ಟೋಪಿ ಹಾಕ್ತಕ್ಕಂತ ಕೆಲಸವನ್ನ ಏನು ಬಿಜೆಪಿ ಅವ್ರು ಮಾಡಿದಾರೋ 50 ವರ್ಷದಲ್ಲಿ ಯಾರು ಇದನ್ನ ಮಾಡಲಿಲ್ಲ. ಹೌದು ಹೌದು ದೊಡ್ಡಪ್ಪ, ನೀವು ಬಾರಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರಿ. ಏನಿವೆ ಇವಾಗ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಇಲ್ಲಿ ಖರ್ಗೆ ಸಾಹೇಬ್ರ ಇದಾರ, ಅವ್ರು ಏನ್ ಹೇಳ್ತಾರಂತ ಜಸ್ಟ್ ಕೇಳ್ಕೊಂಡು ಬರ್ತೀನಿ. ಖರ್ಗೆ ಸಾಹೇಬ್ರ ಮತ್ತೇನ್ರಪ್ಪ ಸುದ್ದಿ? ಯಾವಾಗಲೂ ಮೊದಲು ಮನೆ ಕಟ್ಟಬೇಕು. ಮನೆ ಕಟ್ಟಿದ ಮೇಲೆ ಮನೆ ಕಟ್ಟಿದ ಮೇಲೆ ಬೆಡ್ರೂಮ್ ಯಾವ್ದು ಬೇಕು ಅಂತ ಹೇಳಿ ಯಜಮಾನ ಕೇಳಬೇಕು. ಓಹೋ ಹಂಗೆ ಹೈಕಮಾಂಡ್ ನಮ್ಮಲ್ಲಿ ಏನು ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಹೊರತಾಗಿ ನಾನು ಮುಖ್ಯಮಂತ್ರಿ ಮೊದಲು ಪಾರ್ಟಿ ಬರಲಿ, ಅದಕ್ಕೆ ನಾವು ಒಂದು ಕಡೆ ಹೇಳಿದ್ದೆ ಏನಂತ, ಬಕ್ರೀದ್ ಮೇ ಬಚಂಗೆ ತೋ ಮೊಹರಂ ಮೇ ನಾಚಂಗೆ. ವಾವ್ ವಾವ್ ವಾವ್, ಕ್ಯಾ ಬಾತ್. ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಬಕ್ರೀದ್ ಮೇ ಬಚಂಗೆ ತೋ ಮೊಹರಂ ಮೇ ನಾಚಂಗೆ. ಇದೆಲ್ಲ ಇರ್ಲಿ. ಈ ಎಡ್ಡಿಜಿ ಕೆಜೆಪಿ ಪಕ್ಷದ ಬಗ್ಗೆ ವಾಟ್ ಯು ಸೇ? ಹೊಸದಾಗಿ ಹುಟ್ಟಿದೆ ಪಕ್ಷ, ಮಕ್ಕಳು ಹುಟ್ಟಿಸ್ಬೇಕು ಇನ್ನು ಅವರು. ಮತ್ತ ನಿಮ್ಮದ್ರಿ? ನಮ್ಮಲ್ಲಿ ಅನೇಕ ಮಕ್ಕಳಿದ್ದಾರೆ, ಅವ್ರಿಗೆ ಸಾಕಾದೆ ದೊಡ್ಡ ಪ್ರಾಬ್ಲಮ್ ಇದೆ. ಓಕೆರಪ್ಪ, ಫೈನಲ್ ಆಗಿ ಏನ್ ಹೇಳ್ತಿರೋ ಹೇಳ್ಬಿಡ್ರಿ. We are prepared, we are ready to face any challenge, any election. ಓ ಹಂಗ. ಮತ್ತೆ ಆಗ್ತಾಡ ಹೊಡಿರಿ ಹಲಗಿ.